ಓಂ ಏನದ್ಯೋ ರುಗ್ರ ಪೃಥಿವೀ ಚ ಧೃಲಾಯೇನ ಸ್ವಸ್ತಭಿತಯೇನ ನಾಕಃ ಯೋ ಅಂತರಿಕ್ಷೇ ರಜಸೋ ವಿಮಾನಃ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ತೃಪ್ತಿದಾಯಕ, ಸುಖದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ರಾಶಿ ಕನ್ಯಾ ರಾಶಿ. ಯಾಕೆಂತಂದ್ರೆ ಈಗ ಇದು ಮೇ ತಿಂಗಳ ಮಾಸ ಭವಿಷ್ಯ ಇನ್ನೇನಾಗೋಯ್ತು, ಬರೋ ಮಾಸ ಭವಿಷ್ಯ ಮಾಡೋಷ್ಟೊತ್ತಿಗೆ ಜೂನ್ ತಿಂಗಳದಿರುತ್ತೆ. ಅಂದ್ರೆ ಗುರುಬಲ ಬಂದಿದೆ, ಸಂತೋಷ ಇರಿ ಅನ್ನುವಂತ ಒಂದು ಮಾತನ್ನ ಕೇಳಲಿಕ್ಕೆ ಕೇವಲ ಒಂದೇ ತಿಂಗಳು ಕಾಯ್ಬೇಕಾಗಿರೋದು ಕನ್ಯಾ ರಾಶಿ. ಪ್ರಸ್ತುತ ಅಂತೂ ಕನ್ಯಾ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಗುರು ಇದ್ದಾರೆ. ಅದೇನು ಕೆಟ್ಟ ಸ್ಥಾನ ಅಲ್ಲ, ಅದು ಕರ್ಮಸ್ಥಾನ. ಹಾಗಾಗಿ ದಶಮದಲ್ಲಿ ಗುರು ಇದ್ದಾಗ ಅದು ನಿಮಗೆ ಒಳಿತನ್ನೇ ಮಾಡುತ್ತಾ ಇದ್ರೆ ಗುರು ಬಲವನ್ನ ಕೊಡಲ್ಲ ಅಷ್ಟೇ. ನಿಮಗೆ ಕನ್ಯಾ ರಾಶಿಯವರಿಗೆ ಗುರು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಿಮಗೆ 4th and 7th ಹೌಸ್ ಲಾರ್ಡ್. 7ನೇ ಮನೆಯನ್ನು ನಾವು ಹೌಸ್ ಆಫ್ ಮ್ಯಾರೇಜ್ ಅಂತ ಕರಿತೀವಿ. ಲೈಫ್ ಪಾರ್ಟ್ನರ್ ಮತ್ತೆ ಬಿಸ್ನೆಸ್ ಪಾರ್ಟ್ನರ್, ಈ ಎರಡನ್ನೂ ಆಕ್ಟಿವೇಟ್ ಮಾಡೋದು 7th and 9th ಹೌಸ್. ಹಾಗಾಗಿ ನಾವಿಲ್ಲಿ 7th ಹೌಸ್ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಗುರು 7th ಹೌಸ್ ಲಾರ್ಡ್ ಇಸ್ ಇನ್ 10th ಹೌಸ್. 7ನೇ ಮನೆ ಅಧಿಪತಿ 10ನೇ ಮನೆ ಇದ್ದಾರೆ. ಬಟ್ 9ನೇ ಮನೆ ಅಧಿಪತಿ 10ನೇ ಮನೇಲಿ ಇಲ್ಲ. ಆದ್ರೆ ಈಗ ಬರ್ತಾರೆ 14ನೇ ತಾರೀಕಿಗೆ 9ನೇ ಮನೆ ಅಧಿಪತಿನೂ 10ನೇ ಮನೆಗೆ ಬರ್ತಾರೆ. ಬಟ್ ನಮ್ಗೆ ಇಲ್ಲೇನಂದ್ರೆ 7th ಹೌಸ್ ಲಾರ್ಡ್ ಗುರು ನಿಮ್ಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮತ್ತೆ ವಿವಾಹಕ್ಕೆ ಅಧಿಪತಿ. ಹಾಗೆ 4th ಹೌಸ್ ಲಾರ್ಡ್ ಗುರುನೇ. ಅವ್ರು ಯಾರು? ಅವ್ರೇನ್ ಫಲ ಅಂತಂದ್ರೆ ಸುಖ ಸ್ಥಾನ, ವಾಹನ ಸ್ಥಾನ, ಮಾತೃಸ್ಥಾನ, ಇದೆಲ್ಲ ಸ್ಥಾನನ ಬಲಪಡಿಸೋದು ಗುರು. ಯಾರಿಗೆ? ಕನ್ಯಾ ರಾಶಿಯವರಿಗೆ. ಅಂತಹ ಗುರು ದಶಮದಲ್ಲಿದ್ದಾಗ ಉತ್ತಮವಾದ ಫಲವನ್ನೇ ಕೊಡ್ತಾರೆ. ಆದ್ರೆ ಗುರು ಬಲ ಇರೋದಿಲ್ಲ. ಆದ್ರೆ ಗುರುಬಲ ಬರುತ್ತೆ ನಿಮ್ಗೆ. ಈ ಮೇ ತಿಂಗಳು ಮಾತ್ರ ಕಳೆದು ಬಿಟ್ರೆ ಸಾಕು, ಜೂನ್ ತಿಂಗಳಿಂದ ನಿಮಗೆ ಗುರುಬಲ ಪ್ರಾರಂಭ ಆಗುತ್ತೆ. ಅದು ಬಹಳ ಉತ್ತಮವಾಗಿರುತ್ತೆ. ಅದನ್ನ ನೆಕ್ಸ್ಟ್ ತಿಂಗಳ ಮಾಸ ಅವಶ್ಯಕ ಹೇಳ್ತೀನಿ. ಈಗಂತೂ ಗುರು ಶಾಂತಿ ಅವಶ್ಯಕತೆ ಇಲ್ಲ. ನೋಡಿ, 14ನೇ ತಾರೀಕು ಇದೆಯಲ್ಲ, ತುಂಬಾ ಇಂಪಾರ್ಟೆಂಟ್ ಡೇ ನಿಮಗೆ. ಮೇ 14ನೇ ತಾರೀಕು ನಿಮಗೆ ಬುಧ ಬಂದು ನಿಮ್ಮ ರಾಶಿಯಿಂದ 9ನೇ ಮನೆಗೆ ಬರ್ತಾರೆ. 8ನೇ ಮನೆಯಿಂದ 9ನೇ ಮನೆಗೆ ಬರ್ತಾರೆ. ಅದೇ ಶುಕ್ರ ಬಂದು 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾರೆ. ಪರಿವರ್ತನೆ ಆಗುತ್ತೆ, ಒಬ್ರಿಗೊಬ್ರು ಪರಿವರ್ತನೆ ಆಗುತ್ತೆ. ಏನು? 9th ಹೌಸ್ ಲಾರ್ಡ್ ಇಸ್ ಇನ್ 10th ಹೌಸ್, 10th ಹೌಸ್ ಲಾರ್ಡ್ ಇಸ್ ಇನ್ 9th ಹೌಸ್. 10ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ, 9ನೇ ಮನೆ ಅಧಿಪತಿ 10ನೇ ಮನೆ. ಒಂದು ಪರಿವರ್ತನೆ ಆಯ್ತು. ಡ್ಯೂ ಟು ದಿಸ್ ಪರಿವರ್ತನಾ ಯೋಗ ನಿಮ್ಗೆ 10ನೇ ಸ್ಥಾನ ಅನ್ನೋದು ತುಂಬಾ ಬಲಿಷ್ಠ ಆಗ್ಬಿಡುತ್ತೆ. ನೋಡಿ, 10ನೇ ಸ್ಥಾನ ಅಂತ ನಾನು ಯಾಕಿಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂದ್ರೆ, 10ನೇ ಮನೆ ಭಾವಕುಂಡಲಿ ಅಥವಾ ಗೋಚಾರದಲ್ಲಿ 10ನೇ ಮನೆಯನ್ನ ಬಹಳ ವಿಶೇಷವಾದ ಸ್ಥಾನ ಎಂದು ಪರಿಗಣಿಸಲಾಗಿದೆ. ಏನೇನಕ್ಕೆ? ಕರ್ಮ. ಕರ್ಮ ಅಂದ್ರೆ ನಾವು ಮಾಡೋ ಕರ್ಮ ಅಲ್ಲ. ಕರ್ಮವನ್ನ ಉದ್ಯೋಗಕ್ಕೆ ನಮ್ಮ ಹಿರಿಯರು, ಜ್ಯೋತಿಷ್ಯರು, ಗುರುಗಳು, ಋಷಿಮುನಿಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. 10th ಹೌಸ್ ಇಸ್ ಕನ್ಸಿಡರ್ಡ್ ಆಸ್ ಹೌಸ್ ಆಫ್ ಜಾಬ್, ಕರ್ಮಸ್ಥಾನ. ಇನ್ನೂ ಒಂಥರ ಹೇಳ್ಬೇಕಂದ್ರೆ ಪಿತೃಸ್ಥಾನ ಅಂತ ಕೂಡ ತಗೋಬಹುದು. ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಅದನ್ನ ಆ ಸ್ಥಳದಲ್ಲಿ 10ನೇ ಮನೆಯಲ್ಲಿ ಯಾವ ಗ್ರಹ ಇರುತ್ತೋ ಆ ಗ್ರಹದ ಬಲ ಹೇಗಿರುತ್ತೆ ಅಂದ್ರೆ, ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ರವಿ 10ನೇ ಮನೆಯಲ್ಲಿದ್ರೆ ತಂದೆಯಿಂದ ಅನುಕೂಲ. ಚಂದ್ರ 10ನೇ ಮನೆಯಲ್ಲಿದ್ರೆ ತಾಯಿಯಿಂದ ಅನುಕೂಲ. ಕುಜನು 10ನೇ ಮನೆಯಲ್ಲಿದ್ರೆ ನಿಮಗೆ ಸಹೋದರರಿಂದ ಅನುಕೂಲ. ಬುಧನು 10ನೇ ಮನೆಯಲ್ಲಿದ್ರೆ ಸ್ನೇಹಿತರಿಂದ ಅನುಕೂಲ. ಗುರು 10ನೇ ಮನೆಯಲ್ಲಿದ್ರೆ ಜ್ಞಾನದಿಂದ ಅನುಕೂಲ. ನೋಡಿ, ಆಗ್ಲೇ ಹೇಳಿದ್ರೆ ನನ್ನ ಪ್ರಾಂತದಲ್ಲಿ ಗುರು 10ನೇ ಮನೆಗೆ ಬಂದ್ರೆ ಕೆಟ್ಟಿದ್ದಲ್ಲ ಅಂತ. ಶುಕ್ರನು 10ನೇ ಮನೆಯಲ್ಲಿದ್ರೆ ಸ್ತ್ರೀಯರಿಂದ ಅನುಕೂಲ ಅಥವಾ ಅಂದದಿಂದ ಅನುಕೂಲ. ಶನಿಯು 10ನೇ ಮನೆಯಲ್ಲಿದ್ರೆ ಶಿಷ್ಯರಿಂದ ಅನುಕೂಲ. ಅಂದ್ರೆ ನೀವು ಹುಟ್ಟ ಹಾಕಿರ್ತಕ್ಕಂಥ ನಿಮ್ಮ ಶಿಷ್ಯ ವರ್ಗ ಇದೆಯಲ್ಲ, ಅವರಿಂದ ಅನುಕೂಲ. ಹೀಗೆ ಅನುಕೂಲ ಅಂದ್ರೇನು? ಧನಲಾಭ ಅಂತ ಅರ್ಥ. ಅದು ಅದರಿಂದ ಏನು ಡೌಟೇ ಇಲ್ಲ. ಈಗ ನಿಮ್ಗೆ ಯಾರ್ಯಾರು ಇದಾರೆ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? 10th ಹೌಸಲ್ಲಿ ಶುಕ್ರ ಇದ್ದಾರೆ, ಪರಿವರ್ತನಾ ಯೋಗ ಆಗಿ ಗುರು ಇದ್ದಾರೆ, ಪರಿವರ್ತನಾ ಯೋಗ ಆಗಿ ನಿಮ್ಗೆ ಬುಧ ಇದ್ದಾರೆ, ಅಂಡ್ ಗುರು ಈಗಾಗಲೇ 10th ಹೌಸಲ್ಲೇ ಇದ್ದಾರೆ. ಅವಾಗ ಗುರುವಿಂದ ಜ್ಞಾನ, ಬುಧನಿಂದ ಸ್ನೇಹಿತರಿಂದ, ಮತ್ತೆ ಶುಕ್ರನಿಂದ ಸ್ತ್ರೀಯರಿಂದ. ಅಂದ್ರೆ ಜ್ಞಾನ, ಸ್ನೇಹಿತರು, ಸ್ತ್ರೀಯರು, ಈ 3 ಕಡೆಯಿಂದ ನಿಮ್ಗೆ ಏನಾಗುತ್ತೆ? ಒಂದು ವೃದ್ಧಿ ಅನ್ನುವಂತ ಸಿಗುತ್ತೆ. ಹಣದ ಅನುಕೂಲ, ಹಣದ ಅಭಿವೃದ್ಧಿ, ಇವೆಲ್ಲವೂ ಸಿಗುವಂತ ಲಕ್ಷಣಗಳು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರೋದ್ರಿಂದ ಚಿಂತೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅಲ್ಲಿಗೆ ಒಂದಂತಕ್ಕೆ ಆಯ್ತು.
ಈಗ ಬುಧಂದು ಫಲ ಆಯ್ತು, ಶುಕ್ರ ಫಲ ಆಯ್ತು, ಗುರು ಫಲ ಆಯ್ತು. ಈ ಶನಿ ಫಲ ನೋಡಿದ್ರೆ ಶನಿ ಸಪ್ತಮದಲ್ಲಿ ಇದ್ದಾರೆ. ಶನಿ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ, ಕಂಟಕ ಶನಿ ಪ್ರಭಾವ. ಬಟ್ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಶನಿ ಮಿತ್ರನಾದ್ರಿಂದ ನಿಮ್ಗೆ ಹೆಚ್ಚು ಅದರಿಂದ ಸಮಸ್ಯೆ ಇಲ್ಲ. ಆಮೇಲೆ 5ನೇ ಮನೆ ಸ್ಥಾನ, 6ನೇ ಮನೆ ಸ್ಥಾನ ಅಂದ್ರೆ ಪೂರ್ವ ಪುಣ್ಯ, ಋಣರೋಗ, ಶತ್ರು ಸ್ಥಾನಕ್ಕೆ ಅಧಿಪತಿ ಅಂತ ಶನಿ ಸಪ್ತಮದಲ್ಲಿದ್ದು ನೇರ ದೃಷ್ಟಿ ಬಿದ್ರೂ ಸಹ ಏನು ಕೆಟ್ಟದಿಲ್ಲ. ಶನಿಗೆ ಏನು ಪರಿಹಾರ ಅವಶ್ಯಕತೆ ಇಲ್ಲ. ಇನ್ನು 12ನೇ ಮನೆಯಲ್ಲಿ ಕೇತು ಇದ್ದಾರೆ, ಗುಡ್, ಒಳ್ಳೆಯದು, ತುಂಬಾ ಒಳ್ಳೆಯದು. ಆಧ್ಯಾತ್ಮಿಕ ದೈವಿಕ ಚಿಂತನೆ ಇವೆಲ್ಲವೂ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಅಂಡ್ 6ನೇ ಮನೆಯಲ್ಲಿ ಪಾಪಸ್ಥಾನದಲ್ಲಿ ಪಾಪಗ್ರಹ ರಾಹು ಇದ್ದಾರೆ, ಅದರಿಂದನೂ ಕೆಟ್ಟದ್ದಿಲ್ಲ. ಎಲ್ಲಾ ಗ್ರಹಗಳು ನಿಮಗೆ ಪಾಸಿಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಕುಜ ನಿಮ್ಗೆ 8ನೇ ಮನೆಗೆ ಬರ್ತಾರೆ 11ನೇ ತಾರೀಕು. ಯಾವಾಗ 11ನೇ ತಾರೀಕು ಕುಜ ನಿಮ್ಗೆ ಸಪ್ತಮದಿಂದ ಅಷ್ಟಮಕ್ಕೆ ಬರ್ತಾರೋ, ಸಪ್ತಮದಲ್ಲಿದ್ದಾಗಲೂ ಕುಜ ದೋಷನೇ, ಅಷ್ಟಮಕ್ಕೆ ಬಂದರೂ ಕುಜ ದೋಷನೇ. ಆದ್ರೆ ಕನ್ಯಾ ರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ರೆ ಅದು ಸ್ವಕ್ಷೇತ್ರ. ಕುಜನಿಗೆ ಸ್ವಕ್ಷೇತ್ರ ತುಂಬಾ ಬಲ. ಎಷ್ಟು ಬಲ ಅಂತಂದ್ರೆ ಸ್ವಂತ ರಾಜ್ಯದಲ್ಲೋ, ನಿಮ್ಮ ಸ್ವಂತ ಊರಲ್ಲೋ ಅಥವಾ ನಿಮ್ಮ ಸ್ವಂತ ಮನೆಯಲ್ಲೋ ಇದ್ರೆ ಹೇಗೆ ಬಲ ಇರುತ್ತೆ ನಿಮಗೆ ಗೊತ್ತಿರ್ಲಿ. ಇಡೀ ಪ್ರಪಂಚನ ತಿರುಗಾಡಿ, 5 ಸ್ಟಾರ್ 7 ಸ್ಟಾರ್ ಲಕ್ಸುರಿ ಹೋಟೆಲ್ಸ್ ಅಲ್ಲಿ ಇರಿ, ಎಲ್ಲಿದ್ಕೊಂಡು ಕೊನೆಗೆ ನೀವು ಮನೆಗೆ ಬಂದ್ರೆ ಒಂದು ಅನ್ಸುತ್ತೆ, ಅಪ್ಪ ಎಲ್ಲ ಮುಗೀತು, ಮನೆಗೆ ಬಂದೆಪ್ಪ, ನೆಮ್ಮದಿ ಈಗ ಅನ್ಸುತ್ತೆ. ಅದೆಷ್ಟೇ ಲಕ್ಸುರಿ ಇದ್ರು ಹೊರಗಡೆ ಮನೇಲಿದ್ದಷ್ಟು ಎನರ್ಜಿ ಸಿಗೋದಿಲ್ಲ. ಹಾಗಾಗಿ ಸ್ವಂತ ಮನೆಯಲ್ಲಿ ಕುಜ ಇದ್ದಾಗ ಕುಜ ದೋಷ ಅನ್ನೋದು ನಲಿಫೈ ಆಗುತ್ತೆ. ಅಗ್ರೆಸಿವ್ನೆಸ್ ಮೋಡಿಂದ ನೀವು ಹೊರಗೆ ಬರ್ತೀರಾ, ಶಾಂತತೆ ಅನ್ನುವಂತ ಸಿಗುತ್ತೆ ಕನ್ಯಾ ರಾಶಿಯವರಿಗೆ. ಅದಲ್ಲದೆ ಕುಜ ಸ್ವಕ್ಷೇತ್ರ ಬರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಕಾರ್ಯ ಸಾಧನೆಗಳು ಹೆಚ್ಚಾಗುತ್ತೆ. ಆದ್ರೆ ಈ ಕುಜ ಅನ್ನುವಂಥದ್ದು ನಿಮಗೆ ಹತ್ರ ಎಷ್ಟು ದಿನ ಇರ್ತಾರೆ ಅಂತಂದ್ರೆ 45 ಡೇಸ್ ಇರ್ತಾರೆ. 45 ದಿನ ಕುಜ ಒಂದೇ ಸ್ಥಾನದಲ್ಲಿರ್ತಾರೆ. 11ನೇ ತಾರೀಕು ಬಂದ್ರೆ ಮೇ 11, ಅಲ್ಲಿಂದ ನಿಮಗೆ ಜೂನ್ ಎಂಡ್ ವರೆಗೂ ಅಲ್ಲೇ ಇರ್ತಾರೆ. ಆದ್ರಿಂದ ಈ ತಿಂಗಳು ನಿಮಗೆ ಗುರು ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡದೇ ಇರೋದ್ರಿಂದ ಹೆಚ್ಚಿನ ಅಭಿವೃದ್ಧಿ ಕುಜ ಸಪೋರ್ಟ್ ಮಾಡಕ್ಕಾಗಲ್ಲ ಅಲ್ವಾ. ಈಗ ನಿಮ್ಮ ಹತ್ರ ಒಂದು 20 ಲಕ್ಷ ದುಡ್ಡಿದೆ ಅಂದ್ರೆ ಇನ್ನೊಂದು 50 ಲಕ್ಷ ಲೋನ್ ಮಾಡ್ಕೊಂಡು ಒಂದು 70 ಲಕ್ಷದಲ್ಲಿ ಮನೆ ತಗೋತೀರಾ. ನಿಮ್ಮ ಹತ್ರ 20 ಲಕ್ಷನೇ ದುಡ್ಡಿಲ್ಲ ಅಂದ್ರೆ ನೀವು ಲೋನ್ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಲೋನ್ ದುಡ್ಡಲ್ಲಿ ನೀವು ತಗೊಳಕ್ ಆಗಲ್ಲ. ಹಾಗೆ ಕುಜ ನಿಮ್ಗೆ 20 ಲಕ್ಷ ಸಪೋರ್ಟ್ ಮಾಡಿದ್ರೆ ಲೋನು ಗುರು 50 ಲಕ್ಷ ಸಪೋರ್ಟ್ ಮಾಡ್ತಾರೆ. ಈಗ ನಿಮ್ಗೆ ಈ ಮೇ ತಿಂಗಳಲ್ಲಿ ಆ ಸಪೋರ್ಟ್ ಸಿಗೋದಿಲ್ಲ, ಅದೇ ಜೂನ್ ತಿಂಗಳಲ್ಲಿ ನಿಮ್ಗೆ ಆ ಸಪೋರ್ಟ್ ಸಿಗುತ್ತೆ. ಅದು ನೆಕ್ಸ್ಟ್ ಮಂತ್ ಮಾಸ ಭವಿಷ್ಯಕ್ಕೆ ಬರುತ್ತೆ. ಒಟ್ಟಾರೆ ಕುಜ ನಿಮ್ಗೆ ಸ್ಟ್ರಾಂಗ್ ಆದ್ರ ಅದಕ್ಕೆ ಸಂತೋಷ ಪಡಿ, ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅಷ್ಟಮ ಸ್ಥಾನಕ್ಕೆ ಬಂದ್ರು ಅಂತ ನೀವು ಅದಕ್ಕೆ ಪರಿಹಾರ ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ಇನ್ನು ವ್ಯಯಸ್ಥಾನಾಧಿಪತಿ ಅಂದ್ರೆ ನಿಮ್ಮ ರಾಶಿಯಿಂದ 12ನೇ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ಪ್ರಸ್ತುತ 8ನೇ ಮನೆಯಲ್ಲೇ ಇದ್ದಾರೆ. ಅವ್ರು 9ನೇ ಮನೆಗೆ ಬರ್ತಾರೆ 15ನೇ ತಾರೀಕು. ಅದೇನಪ್ಪ ಸೂರ್ಯ 8ನೇ ಮನೆಯಿಂದ 9ನೇ ಮನೆ ಬಂದ್ರೆ ಇನ್ನು ಒಳ್ಳೇದಲ್ವ ಭಾಗ್ಯಸ್ಥಾನ ಅಂದ್ರೆ ಖಂಡಿತ ಇಲ್ಲ. 8ನೇ ಮನೆ ಇದ್ರೇನೆ ಒಳ್ಳೇದು, ಯಾಕಂದ್ರೆ ಅದು ಉಚ್ಚ ಸ್ಥಾನ. 8ನೇ ಮನೆ ಪಾಪಗ್ರಹ, ಪಾಪಸ್ಥಾನದ ಒಳ್ಳೇದು. ಪಾಪಗ್ರಹನೇ ಸೂರ್ಯ. ಸೂರ್ಯ ಏನ್ ಶುಭಗ್ರಹ ಅಲ್ಲ. ನೀವೆಲ್ಲ ತಿಳ್ಕೊಂಡಿದ್ದೀರಾ ಸೂರ್ಯ ಶುಭಗ್ರಹ ಅಂತ. ಖಂಡಿತ ನಾನು ಅಸ್ಟ್ರಾಲಜಿ ಕ್ಲಾಸಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೂರ್ಯ, ಕುಜ, ಮತ್ತೆ ರಾಹು, ಕೇತು, ಶನಿ, ಈ 5 ಗ್ರಹಗಳು ಪಾಪಗ್ರಹಗಳೇ. ಈವನ್ ಇನ್ನೊಂದು ಗ್ರಹ ಇದೆ ಬುಧ. ಬುಧನು ಪಾಪಗ್ರಹನೇ. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಬುಧ ಶುಭ ಗ್ರಹ ಜೊತೆಗೆ ಸೇರ್ಕೊಂಡ್ರೆ ಶುಭ ಫಲ, ಪಾಪಗ್ರಹ ಜೊತೆ ಸೇರ್ಕೊಂಡ್ರೆ ಪಾಪ ಫಲ. ಅಂದ್ರೆ ಬುಧ ಬಂದು ಹಂಗೆ ಎಲ್ಲದಕ್ಕೂ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಆಗ್ಬಿಡ್ತಾರೆ. ಹಾಗಾಗಿ ಬುಧ ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟು 5 ಒಂದು ಸ್ವಾಭಾವಿಕವಾಗಿ ಪಾಪಗ್ರಹ. ಹಾಗಾಗಿ ಸೂರ್ಯ ಪಾಪಗ್ರಹನಾದ್ರಿಂದ 15ನೇ ತಾರೀಕಿನವರೆಗೂ, ಮೇ 15ನೇ ತಾರೀಕುವರೆಗೂ ಉಚ್ಚ ಸ್ಥಾನದಲ್ಲಿ ಇರ್ತಾರೆ. ನಿಮ್ಮ ರಾಶಿಗೆ 8ನೇ ಮನೆಯಲ್ಲಿ ಇರ್ತಾರೆ. ಅದು ನಿಮ್ಗೆ ತುಂಬಾ ಒಳ್ಳೇದು. ಅದಾದ್ಮೇಲೆ ಭಾಗ್ಯಸ್ಥಾನಕ್ಕೆ ಬಂದ್ರೆ ಶತ್ರು ಮನೆ ಆಗುತ್ತೆ. ಆದ್ರೂ ಸಹ ನಿಮ್ಗೆ ಅದು ಒಳ್ಳೆ ಫಲನೇ, ಯಾಕಂದ್ರೆ ಅದು ಭಾಗ್ಯಸ್ಥಾನ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓವರಾಲ್ ನೋಡಿದಾಗ ಪ್ಲಾನೆಟರಿ ಪೊಸಿಷನ್ಸ್ ಚೆನ್ನಾಗೇ ಇದೆ. ಬಟ್ ಯೋಗ ಬೇಕು ಅಂದ್ರೆ ಮೇ ತಿಂಗಳಲ್ಲಿ ಸಿಗಲ್ಲ. ಕಾಯ್ರಿ, ತುಂಬಾ ದಿನಗಳೇ ಕಾದ್ಬಿಟ್ಟಿದ್ದೀರಾ, ವರ್ಷದಿಂದ ಕಾಯ್ತಾ ಇದ್ದೀರಾ. ಇನ್ನೊಂದು ತಿಂಗಳು ಕಾದ್ಬಿಡಿ ಕನ್ಯಾ ರಾಶಿಯವರು, ಸ್ವೀಟ್ ಮಾಡ್ಕೊಂಡು ತಿನ್ನಕ್ಕೆ. ಜೂನ್ ತಿಂಗಳ ಬರ್ತಾ ಇದೆಯಲ್ಲ ಗುರುಬಲ, ಸಂತೋಷ ಪಡಬೇಕು. ಜನರಲೈಸ್ ಆಗಿ ನೋಡೋದಾದ್ರೆ ಯತ್ನ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ತೃಪ್ತಿದಾಯಕ, ಸಹೋದರರಿಂದ ಉತ್ತಮ ಸಹಾಯ, ಹಾಲು ಮತ್ತೆ ಔಷಧಿ ವ್ಯಾಪಾರಗಳಿಗೆ ಉತ್ತಮ ಫಲ ಇರುತ್ತೆ. ಕಬ್ಬಿಣದ ವ್ಯಾಪಾರಗಳಿಗೆ, ಭೂಮಿ ಸಂಬಂಧಪಟ್ಟಂತ ವ್ಯಾಪಾರದಲ್ಲಿ ಉತ್ತಮವಾದ ಫಲ. ಆದ್ರೆ ಸ್ವಲ್ಪ ಅದಕ್ಕೆ ತಿರುಗಾಟ ಇರುತ್ತೆ. ತಿರುಗಾಟ ಮಾಡಲಿಲ್ಲ ಅಂದ್ರೆ ಭೂಮಿ ವ್ಯವಹಾರಗಳು ಆಗಲ್ಲ ಬಿಡಿ. ಇನ್ನು ಸ್ವಲ್ಪ ತಿರುಗಾಟದಿಂದ ಧನ ನಷ್ಟ. ಗಾಡಿ ಪೆಟ್ರೋಲ್ ಹಾಕ್ಬೇಕು, ಕಾರ್ ಪೆಟ್ರೋಲ್ ಹಾಕ್ಬೇಕು, ಟೀ ಕಾಫಿ ಕುಡಿಬೇಕು, ಅದು ಇದ್ದೇ ಇರುತ್ತಲ್ಲ, ಅದಕ್ಕೆಲ್ಲ ಪರಿಹಾರ ಮಾಡ್ಕೋಬೇಕಾಗುತ್ತೆ. ಪರಿಹಾರ ಮೀನ್ಸ್ ಖರ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಒಂದು ಸ್ವಲ್ಪ ಅನುಕೂಲಗಳು ಜಾಸ್ತಿ ಕಾಣ್ತಾ ಇದೆ. ಅಧಿಕ ಧನಾಗಮ ಪ್ರಾಪ್ತಿ ಇದೆ. ಅಧಿಕಾರ ಯೋಗನೂ ಇದೆ. ನೀರಿನ ವ್ಯಾಪಾರಿಗಳು, ತೈಲ ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿದೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಶುಭ ಕಾರ್ಯದ ಬಗ್ಗೆ ಆಲೋಚನೆ ಮಾಡ್ತೀರಾ. ಅದೃಷ್ಟದ ಮಾಸ, ಆಕಸ್ಮಿಕ ಧನಲಾಭ, ಮನಸ್ಸಿಗೆ ಬಹಳ ತೃಪ್ತಿಕರವಾಗಿರುತ್ತೆ. ಸೋಂಬೇರಿತನ ದೂರವಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂದರೂ ಅದು ಪರಿಹಾರ ಆಗೋಗುತ್ತೆ. ಆಹಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದಲ್ಲಿ ಸ್ವಲ್ಪ ಹೊಟ್ಟೆ ಸಮಸ್ಯೆ ಬರುವಂತ ಸಾಧ್ಯತೆಗಳು.
ಬೆಲೆ ಬಾಳುವ ವಸ್ತುಗಳನ್ನ ಸ್ವಲ್ಪ ಗಮನವಿಟ್ಟು ನೋಡ್ಕೊಳ್ಳಿ. ಕಳ್ಳತನ ಆಗುವಂಥ ಸಾಧ್ಯತೆ, ಮಿಸ್ಪ್ಲೇಸ್ ಆಗುವಂಥ ಸಾಧ್ಯತೆ. ಮನೋರೋಗ, ಈ ತಿಂಗಳು ನಿಮ್ಗೇನು ದೈಹಿಕ ರೋಗ ಇಲ್ಲ, ಮನೋರೋಗ ಸ್ವಲ್ಪ ಜಾಸ್ತಿ ಆಗ್ಬೋದು. ಅದ್ರ ಜೊತೆಗೆ ಸಣ್ಣ ಪುಟ್ಟ ಆರೋಗ್ಯ ವ್ಯತ್ಯಾಸ ಆಗ್ಬೋದು. ಪರೀಕ್ಷಾರ್ಥಿ ವಿದ್ಯಾರ್ಥಿ ಸಿದ್ಧತೆಗಳು ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಓವರಾಲ್ ನೋಡಿದಾಗ ಎಲ್ಲ ಚೆನ್ನಾಗೇ ಇದೆ. ಬಟ್ ಕಂಟಕ ಶನಿ, ಶನಿ ದೃಷ್ಟಿ ಅಥವಾ ಗುರುಬಲ ಇಲ್ಲದೆ ಇರೋದು, ಅಥವಾ ಈಗ ನಾನು ಹೇಳ್ತಾ ಇರೋ ಶುಭಗಳೆಲ್ಲ ನಿಮ್ಗೆ ಆಗ್ತಾ ಇಲ್ಲ ಅಂತ ನಿಮ್ಗೊಂದು ಅನ್ಸಿದ್ರೆ, ಅವಾಗ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ ಏನಾದರೂ ಸುಲಭ ಪರಿಹಾರಗಳಿದೆ ಅಂತ ನೋಡಿ, ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್. ಆ ಥರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆ ಫಲಗಳು ಸಿಗುತ್ತೆ. ಎಲ್ಲ ಕಡೆ ಗುರು ಶಾಂತಿ ಮಹಾಯಾಗ ಮಾಡ್ತಾ ಇರ್ತಾರೆ. ನಿಮ್ಮ ಮನೆ ಸುತ್ತಮುತ್ತ, ನಿಮ್ಮ ಗ್ರಾಮದಲ್ಲೋ ಮಠ ಮಂದಿರಗಳಲ್ಲೋ ಎಲ್ಲೋ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ವಿಚಾರ ಮಾಡಿ, ಅಲ್ಲೇನೋ ಒಂದು ಫೀಸನ್ನು ಇಟ್ಟಿರ್ತಾರೆ. ಒಂದು 500, 1000, 2000, 5000 ಫೀಸ್ ಇಟ್ಟಿರ್ತಾರೆ. ಅವ್ರ ಹತ್ರ ಮಾತಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಎಲ್ಲ ಕೊಟ್ಟು ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗ ಕಡ್ಡಾಯವಾಗಿ ಮಾಡಿಸ್ಕೋಬೇಕು. ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಏನು, ಗುರುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಗುರುಬಲ ಇರ್ಲಿ ಇಲ್ಲದೆ ಹೋಗ್ಲಿ, ನಿಮ್ಗೆ ಗುರು ಆಶೀರ್ವಾದ ಬೇಕಲ್ವಾ, ಮಾಡಿಸ್ಕೊಳ್ಳಿ. ಎಲ್ಲಿ ನಿಮ್ಗೆ ಅನುಕೂಲ ಆಗಲಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ 8431384001 ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸ್ಕೊಡ್ತಾರೆ. 1001 ರೂಪಾಯಿ ನೀವು ಅಮೌಂಟನ್ನು ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಗುರುಶಾಂತಿ ಮಹಾಯಾಗ ಜೂನ್ 2ನೇ ತಾರೀಕು ನಡೆಯುತ್ತೆ. ಜೂನ್ 1ನೇ ತಾರೀಕಿಂದ ಪ್ರಾರಂಭ ಆಗಿ ಪೂಜೆ, 2ನೇ ತಾರೀಕು ಮಹಾಯಾಗ ನಡೆಯುತ್ತೆ. ಈ ಯಾಗಕ್ಕೆ ನೀವು ಡೈರೆಕ್ಟಾಗಿ ಬಂದು ಪಾರ್ಟಿಸಿಪೇಟ್ ಮಾಡಿ ಹೋಮ, ಪೂಜೆ, ದೇವರ ದರ್ಶನ, ಅನ್ನದಾನ ಸ್ವೀಕಾರ ಎಲ್ಲ ಮಾಡ್ಬೋದು. ಇಲ್ಲ ಬರೋಕ್ಕಾಗಲಿಲ್ಲ ಅಂದರೆ ಯೂಟ್ಯೂಬ್, ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಬರುತ್ತೆ. ನೀವು ಅದನ್ನು ಲೈವಲ್ಲಿ ಎಲ್ಲಿದ್ರು ಕೂತ್ಕೊಂಡು ನೋಡ್ಬೋದು. ಇದಲ್ಲದೆ ನೀವು ದುಡ್ಡು ಕೊಟ್ಟರೆ ಬರಬೇಕಂತಿಲ್ಲ. ದುಡ್ಡು ಕೊಡಲಿಲ್ಲ ಅಂದರೂ ಕೂಡ ನೀವು ನಿಮ್ಮ ಕುಟುಂಬ ಪರಿವಾರ ಸಮೇತವಾಗಿ ಎಲ್ಲರನ್ನೂ ಕರ್ಕೊಂಡು ಬಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ದೇವರ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ. ಕರುಂಗಲಿ ಮಾಲಾ ಅನ್ನುವಂಥದ್ದು ಬೇಕಾದವರು ಅದನ್ನು ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರಿಗೆ ಕರುಂಗಲಿ ಮಾಲೆ ಬೇಕು ಅಂತ ಅನ್ಕೋತಿರೋ ಅಂಥವ್ರು, ಮತ್ತೆ ಗುರುಶಾಂತಿ ಮಹಾಯಾಗಕ್ಕೆ ಸಂಕಲ್ಪ ಆಗಬೇಕು ಅನ್ಕೋತಿರೋ ಅಂಥವ್ರು ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಗೋತ್ರ, ನಕ್ಷತ್ರ, ರಾಶಿಯಲ್ಲಿ ಸಂಕಲ್ಪ ಆಗಿ ಪ್ರಸಾದ ಕೊರಿಯರ್ ಮುಖಾಂತರ ಮನೆಗೆ ಬರುತ್ತೆ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಭಗವಂತ ನಿಮಗೆ ಒಳ್ಳೆ ಫಲವನ್ನು ಕೊಡಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನ ದಿಗ್ವಿಜಯವನ್ನು ಮಾಡಿ ಜಯತ್ವವನ್ನು ಕೊಡಿಸಿ ಭಗವಂತನ ಆಶೀರ್ವಾದ ನಿಮ್ಮೇಲೂ ನಮ್ಮ ಮೇಲೂ ಇರುತ್ತೆ. ನೋಡೋಣ ವೀಕ್ಷಕರೇ, ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.